ನಮಸ್ಕಾರ. ಮುಖ್ಯಾಂಶಗಳು. ಆತ್ಮನಿರ್ಭರ ಭಾರತ್ ಅಭಿಯಾನದಡಿ ಖಾಸಗಿ ವಲಯಗಳ ಬಲವರ್ಧನೆಗೆ ಪ್ರಯತ್ನ, ನವೋದ್ಯಮಗಳಿಗೆ ಉತ್ತೇಜನ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಚೈನಾ ನಡುವೆ ಕಮಾಂಡರ್ ಮಟ್ಟದ 10ನೇ ಸುತ್ತಿನ ಮಾತುಕತೆ ಪ್ರಗತಿಯಲ್ಲಿ, ಗಡಿಯಲ್ಲಿ ನಿಯೋಜಿಸಲಾದ ಸೇನೆ ಹಿಂತೆಗೆತ ಕುರಿತು ಚರ್ಚೆ. ಕೋವಿಡ್-19 ಹೊಸ ಅಲೆ ಆತಂಕ, ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲು ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯ. ಹಾಗೂ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ, ಜಪಾನ್ನ ನವಾಮಿ ಒಸಾಕಾಗೆ ಮಹಿಳೆಯರ ಸಿಂಗಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಸ್ಪರ್ಧಾ ಮತ್ತು ಸಮನ್ವಯತೆಯ ಒಕ್ಕೂಟ ವ್ಯವಸ್ಥೆಯು ರಾಜ್ಯಗಳ ನಡುವೆ ಮಾತ್ರವಲ್ಲದೆ ಜಿಲ್ಲೆಗಳ ನಡುವೆಯೂ ಏರ್ಪಡುವುದು ಅಗತ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನೀತಿ ಆಯೋಗದ ಆಡಳಿತ ಮಂಡಳಿಯ 6ನೇ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಒಂದು ನಿರ್ದಿಷ್ಟ ದಿಕ್ಕಿನತ್ತ ಸಾಗಿ ಒಕ್ಕೂಟ ವ್ಯವಸ್ಥೆಯನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಬೇಕಾಗಿದೆ. ಅಲ್ಲದೆ ಒಕ್ಕೂಟ ವ್ಯವಸ್ಥೆಯು ರಾಜ್ಯಗಳ ನಡುವೆ ಮಾತ್ರವಲ್ಲದೆ ಜಿಲ್ಲೆಗಳ ನಡುವೆಯೂ ಏರ್ಪಡುವಂತೆ ಕೆಲಸ ಮಾಡಬೇಕಾಗಿದೆ. ಕೋವಿಡ್ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಒಗ್ಗೂಡಿ ಕೆಲಸ ಮಾಡಿರುವುದರಿಂದ ಭಾರತ ಸಾಂಕ್ರಾಮಿಕ ಎದುರಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು. ಕಳೆದ ಕೆಲವು ವರ್ಷಗಳಲ್ಲಿ ಹೊಸ ಬ್ಯಾಂಕ್ ಖಾತೆಗಳು, ಆರೋಗ್ಯ ಸೌಲಭ್ಯಗಳು ಮತ್ತು ಲಸಿಕೆ ನೀಡಿಕೆಯಲ್ಲಿ ಏರಿಕೆ, ಉಚಿತ ವಿದ್ಯುತ್ ಮತ್ತು ಅನಿಲ ಸಂಪರ್ಕಗಳಿಂದ ಬಡವರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಿದೆ ಎಂದರು. ದೇಶ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕುತ್ತಿದೆ. ಖಾಸಗಿ ವಲಯಗಳನ್ನು ಬಲಗೊಳಿಸುವ ಜೊತೆಗೆ ಅವುಗಳನ್ನು ಆತ್ಮನಿರ್ಭರ ಭಾರತದಡಿ ಸಶಕ್ತಗೊಳಿಸುವಂತೆ ಮಾಡಬೇಕಾಗಿರುವುದು ಇಂದಿನ ಅಗತ್ಯತೆಯಾಗಿದೆ. ಆಧುನಿಕ ಮೂಲಭೂತ ಸೌಕರ್ಯಗಳನ್ನು ಉತ್ತಮಗೊಳಿಸಿ ನವೋದ್ಯಮಗಳಿಗೆ ಚೈತನ್ಯ ನೀಡುವ ಕೆಲಸಗಳು ಸಹ ನಡೆಯಬೇಕಿದೆ ಎಂದರು. ರಫ್ತಿಗೆ ಅಂತರ ರಾಜ್ಯಗಳಲ್ಲಿ ಆರೋಗ್ಯಕರ ಸ್ಪರ್ಧೆಗಳು ಏರ್ಪಟ್ಟು ಹೆಚ್ಚಾಗಿ ಹೊರ ದೇಶಗಳಿಗೆ ಭಾರತದಲ್ಲಿ ತಯಾರಾದ ವಸ್ತುಗಳ ರಫ್ತನ್ನು ಉತ್ತೇಜಿಸಬೇಕಿದೆ. ಭಾರತದಲ್ಲಿ ಕರಾವಳಿ ಪ್ರದೇಶ ಹೆಚ್ಚಾಗಿದ್ದು ಮತ್ಸ್ಯೋದ್ಯಮ ಕ್ಷೇತ್ರದಲ್ಲಿ ರಫ್ತಿಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ಹೇಳಿದರು. 2014ರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ 2,40,00,000 ಮನೆಗಳನ್ನು ನಿರ್ಮಿಸಲಾಗಿದೆ. 6 ನಗರಗಳಲ್ಲಿ ಆಧುನಿಕ ತಂತ್ರಜ್ಞಾನದಿಂದ ಮನೆಗಳನ್ನು ನಿರ್ಮಿಸುವ ಮತ್ತೊಂದು ಆವಿಷ್ಕಾರ ಉಪಕ್ರಮ ಪ್ರಗತಿಯಲ್ಲಿದೆ. ಕಳೆದ ಕೆಲ ವರ್ಷಗಳಿಂದ ಕೃಷಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ವಿಶೇಷ ಒತ್ತು ನೀಡಿದ್ದರ ಪರಿಣಾಮವಾಗಿ ಕೋವಿಡ್ ಸಾಂಕ್ರಾಮಿಕ ವೇಳೆಯೂ ಕೃಷಿ ಉತ್ಪನ್ನಗಳ ರಫ್ತು ಗಣನೀಯ ಏರಿಕೆಯಾಗಿದೆ ಎಂದು ಪ್ರಧಾನಿ ಹೇಳಿದರು. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ಕರ್ನಾಟಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಉಪಸ್ಥಿತರಿದ್ದರು. ಕೃಷಿ, ಮೂಲಸೌಕರ್ಯ, ಉತ್ಪಾದನಾ ವಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ತಳಮಟ್ಟದಲ್ಲಿ ಸೇವಾ ವಿತರಣೆ, ಆರೋಗ್ಯ ಮತ್ತು ಪೌಷ್ಟಿಕಾಂಶ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. हमें अपने बिजनेस को, एमएसएमईज को, स्टार्टअप्स को और मजबूत करने की जरूरत है. हमारे हर राज्य की अपनी मुख्यमंत्री बीएस येडियूरप्ಪ ಸಹ ನೀತಿ ಆಯೋಗದ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡಿದ್ದರು. अपनी खासियत है, कई प्रकार के पोटेंशियल्स हम बारीकी से देखें तो नजर आते हैं. सरकार द्वारा देश को ये सैकड़ों जिलों के प्रोडक्ट्स को शॉर्टलिस्ट करके उनके वैल्यूएडिशन के लिए, मार्केटिंग और एक्सपोर्ट के लिए उन्हें प्रमोट किया जा रहा है. इससे राज्यों के बीच एक स्वस्थ स्पर्धा अभी प्रारंभ हुई है, लेकिन आगे बढ़ाना है. कौन राज्य सबसे ज्यादा एक्सपोर्ट करता है, अधिक से अधिक प्रकार की चीजें एक्सपोर्ट करता है, अधिकतम देशों में एक्सपोर्ट करता है, अधिक से अधिक मूल्य की चीजें एक्सपोर्ट करता है, और फिर जिलों में भी ये स्पर्धा कैसे बने और हम एक्सपोर्ट पर विशेष बल हर राज्य, हर जिला कैसे दें. हमें इस प्रयोग को जिलों और ब्लॉक्स के बीच भी लेकर जाना है. ಭಾರತೀಯ ಸೇನೆ ಮತ್ತು ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ನಡುವಿನ ಕಮಾಂಡರ್ ಮಟ್ಟದ ಮಾತುಕತೆ ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿನ ಚೀನಾ ಕಡೆಯ ಮೋಲ್ಡೋನಲ್ಲಿಂದು ಆರಂಭವಾಗಿದೆ. ಫೈರ್ ಆಂಡ್ ಫ್ಯೂರಿ ಜಿಒಸಿ ಲೆಫ್ಟಿನೆಂಟ್ ಜನರಲ್ ಪಿಜಿಕೆ ಮೆನನ್ ಅವರು ಹಿರಿಯ ಸೇನಾ ಮತ್ತು ಐಟಿಬಿಪಿ ಅಧಿಕಾರಿಗಳನ್ನೊಳಗೊಂಡ ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದಾರೆ.
ಚೈನಾದಿಂದ ಪಾಂಗಾಂಗ್ ತ್ಸೋನಲ್ಲಿ ಸೇನೆ ಹಿಂತೆಗೆತ ಪ್ರಕ್ರಿಯೆ ಈ ತಿಂಗಳ 10ರಿಂದ ಆರಂಭವಾದ ನಂತರ ಈ ಪ್ರಮುಖ ಕಮಾಂಡರ್ ಮಟ್ಟದ ಸಭೆ ನಡೆಯುತ್ತಿದೆ. ಪೂರ್ವ ಲಡಾಖ್ ಪ್ರಾಂತ್ಯದ ಗೋಗ್ರಾ, ಹಾಟ್ ಸ್ಪ್ರಿಂಗ್ಸ್ ಮತ್ತು ದೆಪ್ಸಾಂಗ್ ಬಯಲು ಪ್ರದೇಶಗಳಲ್ಲಿ ಸೇನೆ ಹಿಂತೆಗೆತಕ್ಕೂ ಈ ಸಭೆ ಒತ್ತು ನೀಡಲಿದೆ. रक्षा मंत्री राजनाथ सिंह ने कुछ वक्त पहले ही कहा था कि चीन के साथ वार्ता के दौरान भारत के रणनीतिक और दृष्टिकोण प्रधानमंत्री नरेंद्र मोदी के मार्गदर्शन पर आधारित था कि भारत किसी को अपनी 1 इंच जमीन भी लेने की अनुमति नहीं देगा. ಹೈದರಾಬಾದ್ನ ಡಿಎನ್ಎ ಬೆರಳಚ್ಚು ಮತ್ತು ರೋಗ ಪತ್ತೆ ಕೇಂದ್ರದಲ್ಲಿ ಶಿಶು ಆನುವಂಶಿಕ ತೊಂದರೆಗಳ ಪ್ರಯೋಗಾಲಯವನ್ನು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಪರಾಧ ಪ್ರಮಾಣ ಹೆಚ್ಚಾಗುತ್ತಿರುವುದು ವಿಶ್ವಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಅನೇಕ ಸಂಸ್ಥೆಗಳು ಶ್ರಮವಹಿಸಿ ಕೆಲಸ ಮಾಡುತ್ತಿದೆ. ಡಿಎನ್ಎ ಬೆರಳಚ್ಚು ಮತ್ತು ರೋಗ ಪತ್ತೆ ಕೇಂದ್ರವೂ ಸಹ ಈ ನಿಟ್ಟಿನಲ್ಲಿ ಉತ್ತಮ ಕೊಡುಗೆಯನ್ನು ನೀಡುತ್ತಿವೆ. ಅಪರಾಧ ಪ್ರಕರಣಗಳಲ್ಲಿ ಸರಿಯಾದ ತೀರ್ಪು ಹೊರಬರಲು ನ್ಯಾಯಾಲಯಗಳು ಎನ್ಐಎ, ಸಿಬಿಐನಂತಹ ತನಿಖಾ ಸಂಸ್ಥೆಗಳಿಗೆ ಅತ್ಯಾಧುನಿಕ ಬೆರಳಚ್ಚು ಸೇವೆಯನ್ನು ಒದಗಿಸುತ್ತಿದೆ. ಅಲ್ಲದೆ ವಿಪತ್ತು ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸುತ್ತಿದೆ ಎಂದರು. ಆರೋಗ್ಯ, ಶಿಕ್ಷಣದಂತಹ ಪ್ರಮುಖ ವಲಯಗಳಿಗೆ ಹೆಚ್ಚಿನ ಅನುದಾನ ಹೆಚ್ಚಿಸಲು ತೆರಿಗೆ ವ್ಯಾಪ್ತಿ ವಿಸ್ತಾರವಾಗಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಚೆನ್ನೈನಲ್ಲಿಂದು ಕೇಂದ್ರ ಬಜೆಟ್ ಕುರಿತು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಅಗತ್ಯತೆಗಳನ್ನು ಪೂರೈಸಲು ಕೇವಲ ಒಂದು ಸರ್ಕಾರದಿಂದ ಸಾಧ್ಯವಾಗುವುದಿಲ್ಲ. ಖಾಸಗಿ ವಲಯದ ಪಾತ್ರವೂ ಅಗತ್ಯವಾಗಿದೆ. ಭಾರತ 5 ಟ್ರಿಲಿಯನ್ ಆರ್ಥಿಕತೆ ರಾಷ್ಟ್ರವಾಗುವುದಕ್ಕೆ ಬಜೆಟ್ ಸೀಮಿತವಾಗಿಲ್ಲ. ದೀರ್ಘಾವಧಿಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಬಜೆಟ್ ಮೂಲಕ ರೂಪಿಸಲಾಗಿದೆ. ಕನಿಷ್ಠ ಆಡಳಿತದತ್ತ ಗಮನ ಹರಿಸಲಾಗಿದೆ ಎಂದರು. Education requirements, because those are things on which government will have to be present and do a good lot of work. But yet, money for all this has to come from your legitimate tax earnings. If tax earnings are not going to be given that kind of a boost, in the sense, if avenues for earning tax are not going to be widened, the allocations for these areas which I recognize for government's presence is not going to expand at all. So to repeatedly think, oh, you're not spent adequately on health, you're not improved on education, where do I get it from? So unless I duly recognize that wealth creation is a due legitimate process, there's no way in which you can constrict that but also expect to serve this, and therefore the pretense has been removed. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಹರಡುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ನೆರೆಯ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್-19 ಹೊಸ ಅಲೆ ಹರಡುತ್ತಿದೆ. ಹೀಗಾಗಿ ರಾಜ್ಯದ ಗಡಿಯಲ್ಲಿ ಹೆಚ್ಚಿನ ನಿಗಾ ವಹಿಸಿ ತಪಾಸಣೆ ನಡೆಸುವುದು ಅಗತ್ಯವಾಗಿದೆ ಎಂದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಹೊಂದಾಣಿಕೆಯ ಅಧಿಕಾರವನ್ನು ಸ್ಥಳೀಯ ನಾಯಕರಿಗೆ ನೀಡಲಾಗಿದ್ದು, ಇದರಲ್ಲಿ ಹಿರಿಯರ ಹಸ್ತಕ್ಷೇಪ ಇಲ್ಲ ಎಂದು ತಿಳಿಸಿದರು. ಗಂಭೀರವಾಗಿದೆಯಾ ಅಂತ? ಯಾವಾಗಲೂ ಸೀರಿಯಸ್ ಇಲ್ಲ. ದುಡ್ಡು ಹೊಡೆಯೋದ್ರಲ್ಲಿ ಮಾತ್ರ ಸೀರಿಯಸ್ನೆಸ್ ಇವರು. ಇವರು ಬೇರೆ ಕೆಲಸವೇ ಇಲ್ಲ. ದುಡ್ಡು ಹೊಡೆಯೋದು ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ಕೆಲಸಗಳಂತೂ ಏನು ಮಾಡಲ್ಲ. ದುಡ್ಡು ಹೊಡೆಯೋದಷ್ಟೇ. ಎಲ್ಲಿ ಖರ್ಚು ಬರ್ತದೆ ಅಲ್ಲಿ ದುಡ್ಡು ಹೊಡೆಯೋದು. ನಾವು ಯಾರ ಮೇಲೂ ಕೂಡ ಮೈ ಮೇಲೆ ಬಿದ್ದು ಮಾಡೋಕ್ಕೆ ಹೋಗಲ್ಲ. ಹಿಂದೆ ಒಂದು ಅಗ್ರಿಮೆಂಟ್ ಆಗಿತ್ತು JDSನವರಿಗೆ ಮತ್ತು ಕಾಂಗ್ರೆಸ್ನವರಿಗೆ. ಅದ್ರ ಪ್ರಕಾರ ಈ ಸಾರಿ ನಮಗೆ ಮೇಯರ್ ಬರಬೇಕು. ಆ ಥರ ಏನಾರ ಬಂದರೆ ಅವರಾಗಿದ್ದು ಬಂದರೆ ಮಾಡಿ, ಇಲ್ಲರೂ ಬೇಡ ಅಂತ ಹೇಳಿ ಅಗ್ರಿಮೆಂಟ್ ಹಿಂದೆ ಆಗಿತ್ತು. ಹೌದು, ಈ ವರ್ಷ ಕಾಂಗ್ರೆಸ್ ಬರಬೇಕು. ಆ ಥರ ಆದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವರಾಗಿದ್ದು ಬಂದರೆ ದಾರ್ಶನಿಕ, ಸಂತ, ಸಮಾಜ ಸುಧಾರಕ, ಕವಿ, ಮಹಾನ್ ತತ್ವಜ್ಞಾನಿ ಸರ್ವಜ್ಞ ಅವರ ಜಯಂತಿ ಇಂದು. ಇದರ ಅಂಗವಾಗಿ ಮುಖ್ಯಮಂತ್ರಿ ಸೇರಿದಂತೆ ನಾಡಿನ ಗಣ್ಯರು ಅವರಿಗೆ ನಮನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೀವನಾದರ್ಶಗಳನ್ನು ಸರಳ ನುಡಿಗಳಲ್ಲಿ ಜನಮನಕ್ಕೆ ತಲುಪಿಸಿದ ಸರ್ವಜ್ಞ ಕವಿ ಕನ್ನಡಿಗರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ದೇಶೀಯ ಕರಕುಶಲಕರ್ಮಿಗಳ ಮೇಳವಾದ ಹುನಾರ್ ಹಾತ್ ಅನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆ ಉದ್ಘಾಟಿಸಲಿದ್ದಾರೆ. ಓಕಲ್ ಫಾರ್ ಲೋಕಲ್ ಘೋಷವಾಕ್ಯದಡಿ 26ನೇ ಆವೃತ್ತಿಯ ಈ ಮೇಳವನ್ನು
ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿದ್ದು ಮೇಳವು ಮಾರ್ಚ್ 1ರವರೆಗೆ ನಡೆಯಲಿದೆ. ದೇಶಾದ್ಯಂತದ 600 ಕುಶಲಕರ್ಮಿಗಳು ಮತ್ತು ಕಲಾವಿದರು ಹುನಾರ್ ಹಾತ್ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ದೇಶದ ಎಲ್ಲ ಭಾಗಗಳಲ್ಲಿನ ಕೈಯಿಂದ ತಯಾರಿಸಲಾದ ಕರಕುಶಲ ವಸ್ತುಗಳು ಒಂದೇ ವೇದಿಕೆಯಡಿ ಲಭ್ಯವಾಗಲು ಈ ಮೇಳ ಅವಕಾಶ ಕಲ್ಪಿಸುತ್ತಿದೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ತಿಳಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎನ್ ಸಂತೋಷ್ ದೆಹಲಿಯಲ್ಲಿಂದು ಎಲ್ಲ ರಾಜ್ಯಗಳ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪಾಲ್ಗೊಳ್ಳಲಿದ್ದಾರೆ. ಮುಂಬರುವ ಪಶ್ಚಿಮ ಬಂಗಾಳ, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 13,993 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,77,387ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,43,127 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 1.30ಗೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,06,78,048 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 97.27ರಲ್ಲಿದೆ. ದೇಶದಲ್ಲಿ ಈವರೆಗೆ 1,56,212 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.42ರಷ್ಟಿದೆ. ದೇಶದಲ್ಲಿ ಕೋವಿಡ್ ಲಸಿಕೆ ಪಡೆದವರ ಒಟ್ಟು ಸಂಖ್ಯೆ 1,07,15,204ಕ್ಕೆ ಏರಿಕೆಯಾಗಿದೆ. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ದೇಶ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದು, ಲಸಿಕೆ ಅಭಿಯಾನ ಆರಂಭವಾದ 1 ತಿಂಗಳಲ್ಲಿ 1 ಕೋಟಿಗೂ ಹೆಚ್ಚು ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ನಿನ್ನೆ 6,58,000ಕ್ಕೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ. ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡವರ ಪ್ರಮಾಣ ಇಲ್ಲಿಯ ತನಕ ಶೇಕಡಾ 97.30ಯಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತಕ್ಕೆ ಪೂರಕವಾಗಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರದಲ್ಲಿ ಗೊಂಬೆ ತಯಾರಿಕಾ ತರಬೇತಿ ಕೇಂದ್ರವನ್ನು ತೆರೆಯಲಾಗಿದ್ದು, 40ಕ್ಕೂ ಹೆಚ್ಚು ಮಂದಿ ತರಬೇತಿ ಪಡೆಯುತ್ತಿದ್ದಾರೆ. 30ಕ್ಕೂ ಹೆಚ್ಚು ಮಹಿಳೆಯರು ತರಬೇತಿ ಪಡೆಯುತ್ತಿದ್ದು, ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳುವತ್ತ ಮುಖ ಮಾಡಿದ್ದಾರೆ. ಕುದುರೆ, ಡಮರುಗ, ಕಾರು, ಕೀಚೈನ್ ಸೇರಿದಂತೆ ವಿವಿಧ ಬಗೆಯ ಆಟಿಕೆಗಳ ಕುರಿತು ಈ ಕೇಂದ್ರದಲ್ಲಿ ತರಬೇತಿ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಶಿಕ್ಷಣಾರ್ಥಿ ದುಂಡಮ್ಮ, ವಿವಿಧ ಮಾದರಿಗಳ ಆಟಿಕೆಗಳನ್ನು ತಾವು ತಯಾರಿಸುತ್ತಿದ್ದೇವೆ. ತರಬೇತಿ ಅವಧಿಯಲ್ಲಿ ಮಾಸಿಕ ಭತ್ಯೆ ನೀಡುತ್ತಿರುವುದು ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಿದೆ ಎಂದರು. ಇದು ಶೋಕೇಸ್ ಐಟಮ್ ಎಲ್ಲ ಮಾಡಿ ತರಬೇತಿ ಕೊಡೋಕ್ಕೆ ಇನ್ನೂ ಒಂದು ಫ್ಯಾಕ್ಟ್ರಿ ಮಾಡಬೇಕು. ಈ ಊರಿನಲ್ಲಿ ಇನ್ನೂ ಹೆಸರುವಾಸಿಗೆ ಬರಬೇಕು. ನಾನು ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಕಿರಣ್ ಕುಮಾರ್, ತಾಯಿಯ ಪ್ರೇರಣೆಯಿಂದ ಕರಕುಶಲ ತಯಾರಿಕೆಯಲ್ಲಿ ತರಬೇತಿ ಪಡೆಯುತ್ತಿದ್ದೇನೆ. ಇದು ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮಾಡ್ತಿರ್ಬೇಕಾದ್ರೆ ಇದನ್ನ ನಾನು ಯಾಕೆ ಮುಂದುವರ್ಸ್ಕೊಂಡು ಹೋಗ್ಬಾರ್ದು, ಇದನ್ನೇ ಚನ್ನಪಟ್ಟಣ ಇತಿಹಾಸ ಆಗಿರುವಂಥ ಈ ಗೊಂಬೆನ ಯಾಕೆ ಇನ್ನೂ ಉಳಿಸ್ಕೊಂಡು ಹೋಗ್ಬಾರ್ದು, ನಾನು ಇದನ್ನು ಬೆಳೆಸೋದ್ರಿಂದ ಇನ್ನೂ ಬೇರೆ ಕಡೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ಬೋದು, ಚೂರು ಬೆಳಿಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಇದಕ್ಕೆ ಟ್ರೈನಿಂಗ್ ಅಂತ ಪ್ರಕಾಶ್ ಮತ್ತು ಬಾಲಾಜಿ ಅವರಿಬ್ಬರು ಸೆಂಟ್ರಲ್ ಗೌರ್ಮೆಂಟಿಂದ ಟ್ರೈನಿಂಗ್ ಅಂತ ತಂದರು. ಅದಕ್ಕೆ ಜಾಯ್ನ್ ಆಗಿದ್ದೀನಿ. ಜಾಯ್ನ್ ಆಗಿ ನಾನು ಇಲ್ಲಿ 3 ತಿಂಗಳು ಮುಗೀತಾ ಬರ್ತಿದ್ದೆ. 3 ತಿಂಗಳು ಟ್ರೈನಿಂಗ್ ಅಂತ ಮಾಡಿಸಿರೋದು ಮುಗೀತಾ ಬರ್ತಿದ್ದೆ. ಅದರಿಂದ ನಾನು ಸಾಕಷ್ಟು ನನ್ನ ಜೀವನ ಸಾಗಿಸುವಷ್ಟು ನಾನು ಕೆಲಸನ ಕಲ್ತ್ಕೊಂಡಿದ್ದೀನಿ, ಕಲಿಸಿದ್ದಾರೆ. ಚನ್ನಪಟ್ಟಣದ ಗೊಂಬೆ ಸುಕನ್ಯಾ, ಚನ್ನಪಟ್ಟಣ ಗೊಂಬೆಗಳು ಇಡೀ ದೇಶದಲ್ಲೇ ಜನಪ್ರಿಯಗೊಳಿಸುವುದು ತಮ್ಮ ಉದ್ದೇಶವಾಗಿದೆ ಎಂದರು. ಟ್ರೈನಿಂಗ್ ಬರೋಕ್ಕೆ ನಾನು 40 ಜನ ಎಲ್ಲರೂ ಸೇರ್ಕೊಂಡು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
ಇವು ನಮಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಕಲಿಯೋ ಆಸಕ್ತಿ ತರಬೇತಿ ಪಡೆದ್ಮೇಲೆ ನಾವು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಥರ ತರಬೇತಿಲಿ ಜಾಯ್ನ್ ಆಗಿದ್ದೀವಿ. ನಮ್ಮ ಒಂದು ಟ್ರೈನಿಂಗ್ ಅಲ್ಲಿ ತರಬೇತಿ ಕೇಂದ್ರದ ತರಬೇತುದಾರ ಬಾಲಾಜಿ ತಮ್ಮ ತಂದೆ ಕಾಲದಿಂದಲೂ ಗೊಂಬೆ ತಯಾರಿಕೆ ಕಾರ್ಯ ನಿರ್ವಹಿಸುತ್ತಿದ್ದೇವೆ. ವಿವಿಧ ಆಕಾರಗಳ ಆಟಿಕೆಗಳ ತಯಾರಿಕೆ ಬಗ್ಗೆ ಈ ಕೇಂದ್ರದಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದರು. ನಾವು ಹಳೆಯದು ಈಗ ಮಾರ್ಕೆಟಲ್ಲಿ ಏನು ಚಲಾವಣೆ ಆಗ್ತಾ ಇದೆ, ಈಗ ಒಂದು ಕಿಟಿಕಿಟಿ ಬಂದು ಅದಕ್ಕೆ ನಾವು ಇನ್ನೂ ಒಂದು ಒಳ್ಳೆ ಆಕಾರ ಕೊಟ್ಟು ಇನ್ನೂ ಒಂದು ಒಳ್ಳೆ ಹೊಸ ಕಲರ್ ಕೊಟ್ಟು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಒಳ್ಳೆ ರೇಟ್ ಫಿಕ್ಸ್ ಮಾಡಿ ಅದನ್ನು ನಾವು ಮಾರ್ಕೆಟಲ್ಲಿ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ. ಈಗ ಆಲ್ರೆಡಿ ಸುಮಾರು ಒಳ್ಳೊಳ್ಳೆ ಡಿಸೈನ್ಗಳನ್ನ ನಮಗೆ ಡಿಸೈನರ್ ರಾಜೇಶ್ ಪ್ರಜಾಪತಿ ಅವರು ಗುಜರಾತ್ ಅವರು ಬಂದಿದ್ದರು. ತುಂಬ ಒಳ್ಳೆ ಡಿಸೈನರು, ನಮ್ಗೆ ಒಳ್ಳೊಳ್ಳೆ ಡಿಸೈನ್ಗಳನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಆರ್ಟಿಸನ್ಗಳನ್ನು ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಕಲ್ತಿದ್ದಾರೆ. ಒಬ್ಬರು ಕೂಡ ತಪ್ಪಿಸ್ದಂಗೆ ಎಲ್ಲರೂ ಕೂಡ ಬಂದು ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ನನಗೆ ಬಹಳ ಖುಷಿ ಆಯಿತು. ನಮ್ಮೂರಿಗೆ ಈ ಟ್ರೈನಿಂಗ್ ತಂದು ನಮಗೆಲ್ರಿಗೂ ಒಳ್ಳೆ ಅವಕಾಶ ಸಿಕ್ಕಿದಂಗೆ ಆಯಿತು. ಸರ್, ಇದು ತರಬೇತಿ ಕೇಂದ್ರದ ಮುಖ್ಯಸ್ಥ ಪ್ರಕಾಶ್ ನಶಿಸುತ್ತಿದ್ದ ಕರಕುಶಲ ಕೈಗಾರಿಕೆಗೆ ಕೇಂದ್ರ ಸರ್ಕಾರ ಕೌಶಲ ತರಬೇತಿ ಕಲ್ಪಿಸುವ ಮೂಲಕ ಒತ್ತು ನೀಡಿರುವುದರಿಂದ ತಮಗೆ ಸಂತಸವಾಗಿದೆ ಎಂದು ತಿಳಿಸಿದರು. ಈ ಕೆಲಸಗಾರರು ದಿನೇ ಕಡಿಮೆ ಆಗ್ಬಿಡ್ತಾವ್ರೆ. ಅದಕ್ಕೆ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವು ಟ್ರೈನಿಂಗ್ಗಳನ್ನ ಮಾಡಿ EPCH ಇಂದ ಅದನ್ನು ಕೆಲಸನ ಅಭಿವೃದ್ಧಿಪಡಿಸ್ಬೇಕು. ಈ ಚನ್ನಪಟ್ಟಣ ಟಾಯ್ಸು, ಇಂಡಿಯಾ ಟಾಯ್ಸು ಸಂಪೂರ್ಣ ನಶಿಸಿ ಹೋಗಬಾರ್ದು, ಅದು ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಕಲೆ ಅಭಿವೃದ್ಧಿ ಆಗೋದಕ್ಕೆ ಅಂದ್ಬಿಟ್ಟು ಹೊಸದಾಗೆ ಹೊಸ ವಿನ್ಯಾಸಗಳನ್ನ ನಾವು ತಯಾರು ಮಾಡಿ ಮಾರ್ಕೆಟ್ಗೆ ಅದನ್ನು ಪರಿಚಯ ಮಾಡಿ ಅದರಿಂದ ಅಭಿವೃದ್ಧಿ ಆಗಲಿ ಅಂತೇಳಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಮಂಡ್ಯ ಜಿಲ್ಲೆಯ 18ನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿರುವ ಪ್ರದರ್ಶನದಲ್ಲಿ ಚನ್ನಪಟ್ಟಣದ ಗೊಂಬೆ ಹಾಗೂ ಆಟಿಕೆಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಚೈನಾದ ಆಟಿಕೆಗಳನ್ನು ತಿರಸ್ಕರಿಸಿ ದೇಶೀಯವಾಗಿ ತಯಾರಾಗುವ, ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣದ ಮರದ ಗೊಂಬೆಗಳನ್ನು ಖರೀದಿಸಲು ಸಾರ್ವಜನಿಕರು ಆಸಕ್ತಿ ತೋರಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಹಿನ್ನೆಲೆಯಲ್ಲಿ ದೇಶೀಯ ಆಟಿಕೆ ವಸ್ತುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿದೆ. ಚನ್ನಪಟ್ಟಣದಲ್ಲಿ ತಯಾರಾಗುವ ಮರದ ಗೊಂಬೆಗಳಿಗೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿರುವ ಗೊಂಬೆಗಳ ಪ್ರದರ್ಶನ ವೀಕ್ಷಿಸಲು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮಕ್ಕಳು ಆಟಿಕೆಗಳನ್ನು ಕಂಡು ಸಂಭ್ರಮಿಸಿದರಲ್ಲದೆ ಖರೀದಿಗೂ ಮುಂದಾಗಿದ್ದಾರೆ. ಪೋಷಕರೂ ಸಹ ಮಕ್ಕಳ ಬಯಕೆಗಳನ್ನು ಈಡೇರಿಸಲು ಸಹಕರಿಸುತ್ತಿದ್ದಾರೆ. ನಮ್ಮ ದೇಶ ಆರ್ಥಿಕತೆಯಾಗಿ ಮುಂದೆ ಬೆಳಬೇಕಂದ್ರೆ ನಮ್ಮ ದೇಶದ ವಸ್ತುಗಳಿಗೆ ಗೊಂಬೆ ಅಂಗಡಿ ಮಾಲೀಕ ಹಾಲೇಶ್ ದೇಶೀಯವಾಗಿ ಉತ್ಪಾದನೆಯಾಗುವ ಮರದ ಗೊಂಬೆಗಳನ್ನು ಖರೀದಿಸಿದರೆ ತಯಾರಕರು ಮತ್ತು ಮಾರಾಟಗಾರರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ ಎಂದರು. ನಾವೇ ಕರ್ನಾಟಕದಲ್ಲೇ ಮಾಡಿರುವಂಥ ಗೊಂಬೆಗಳು ಇದ್ದಾವೆ. ಅದಕ್ಕೆ ಚೀನಿ ವಸ್ತುಗಳು ಬರ್ತಾವಲ್ಲ, ಚೀನಿ ವಸ್ತು ಆಗಲಿ ಒಂದೊಂದು ಬೇರೆ ಇತರೆ ದೇಶದ ವಸ್ತುಗಳಾಗಲಿ ಆದಷ್ಟು ನಮ್ಮಲ್ಲೇ ಇದ್ದಾಗೆ ನಮ್ಮಲ್ಲೇ ಜಾಸ್ತಿ ಉತ್ಪಾದನೆ ಆಗ್ತಾ ಇದ್ದಾವೆ ಅಂದರೆ ಬೇರೆ ದೇಶದ ಬಳಸೋವಂಥ ಅವಶ್ಯಕತೆ ಇರಲ್ಲ. ನಮಗೆ ಇಲ್ಲಿ ಏನಾಗಿದೆ, ಮತ್ತೊಬ್ಬ ವರ್ತಕ ನಾಗರಾಜ್ ಪ್ಲಾಸ್ಟಿಕ್ ಆಟಿಕೆಗಳನ್ನು ಬಳಸುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಲಿದೆ. ಚನ್ನಪಟ್ಟಣದ ಗೊಂಬೆಗಳು ಗ್ರಾಹಕರಿಗೆ ಅಗ್ಗದ ದರದಲ್ಲಿ ದೊರೆಯುವಂತೆ ಮಾಡಲು ಸರ್ಕಾರ ಉತ್ತೇಜನ ನೀಡಬೇಕು ಎಂದರು. ಗೊಂಬೆಗಳನ್ನು ಉಪಯೋಗಿಸಿ ಮಕ್ಕಳಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಸಣ್ಣ ಸಣ್ಣ ಗೊಂಬೆಗಳನ್ನ ತಯಾರು ಮಾಡೋಕ್ಕಂಥವ್ರಿಗೆ ಈ ಸರ್ಕಾರದಿಂದ ಒಳ್ಳೆ ಉತ್ತೇಜನ ಕೊಟ್ಟು ಅದನ್ನು ಕಡಿಮೆ ರೇಟಲ್ಲಿ ಸಿಗುವಂಗೆ ಮಾಡಿದ್ರೆ ವ್ಯಾಪಾರಸ್ಥರಿಗೂ ಅನುಕೂಲ ಆಗುತ್ತೆ. ಈಗ ಏನಾದ್ರೆ ಚೈನಾ ಪ್ರಾಡಕ್ಟ್ ಬಂದು ಮತ್ತೊಂದು ಮಳಿಗೆ ಮಾಲೀಕ ಮೊಹಮ್ಮದ್ ಅಮಾನುಲ್ಲಾ ಚೈನಾ ಗೊಂಬೆಗಳಿಗೆ ಕಡಿವಾಣ ಹಾಕಿದರೆ ಸ್ಥಳೀಯವಾಗಿ ತಯಾರಾದ ಗೊಂಬೆಗಳಿಗೆ ಬೇಡಿಕೆ ಹೆಚ್ಚಾಗಲಿದೆ ಎಂದರು. ಅದಕ್ಕೆ ಚೈನಾ ಐಟಮ್ ಒಂದು ಸ್ವಲ್ಪ ನಿಲ್ಲಿಸಿದ್ರೆ ನಮ್ಮ ಐಟಮ್ಮು ವ್ಯಾಲ್ಯೂ ಆಗ್ತದೆ, ನಡೀತದೆ. ಯಾಕಂದರೆ ನಮ್ಮ ಐಟಮು ಒಂದು ಸ್ವಲ್ಪ ಜಾಸ್ತಿ ರೇಟ್ ಅಂತ ಯಾರೂ ತಗೊಳ್ಳೋದಿಲ್ಲ. ಇದು ಚೈನಾ ಐಟಮ್ ಕಮ್ಮಿಗೆ ಸಿಗ್ತದೆ ಅಂತ ಮೋದಿಯವರು ಹೇಳಿದಾರಲ್ಲ, ಅದು ಚನ್ನಪಟ್ಟಣ ಐಟಮ್ಗೆ ಒಂದು ಸ್ವಲ್ಪ ಇದು ಮಾಡಿ ಅಂತ, ಇಂಪ್ರೂವ್ಮೆಂಟ್ ಮಾಡಿ ಅಂತ ಸ್ವಲ್ಪ ಮಾಡ್ರೆ ನಮ್ಗೆ ಅನುಕೂಲ ಆಗ್ತದೆ, ಒಂದು ಸ್ವಲ್ಪ ಬಿಸ್ನೆಸ್ ನಡೀತದೆ. ಒಂದು ನರ್ಸರಿ ಶಾಲೆಗಳನ್ನು ತೆರೆಯಲು ಅಗತ್ಯವಾದ ಕಲಿಕಾ ಸಾಮಗ್ರಿಗಳನ್ನು ಕಿಡೋ ಎಂಟರ್ಪ್ರೈಸಸ್ ಸಂಸ್ಥೆ ತಯಾರಿಸುತ್ತಿದೆ. ಬೆಂಗಳೂರಿನ ಜಯನಗರದಲ್ಲಿರುವ ಈ ಸಂಸ್ಥೆ ಸುಮಾರು 6 ವರ್ಷದ ಮಕ್ಕಳಿಗೆ ಆಟಿಕೆಗಳನ್ನು ತಯಾರಿಸುತ್ತಿದ್ದು ನರ್ಸರಿ ಶಾಲಾ ಶಿಕ್ಷಕರಿಗೆ ಅಗತ್ಯವಾದ ತರಬೇತಿಯನ್ನು ಸಹ ನೀಡುತ್ತಿದೆ. ಸುಮಾರು 200 ಜನ ಕೆಲಸ ನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ವಿಶೇಷ.
ಸಂಸ್ಥೆಯ ಕಲಿಕಾ ಸಾಮಗ್ರಿಗಳು ಉನ್ನತ ಗುಣಮಟ್ಟವನ್ನು ಹೊಂದಿದ್ದು ವಿದೇಶಗಳಿಗೂ ರಫ್ತು ಮಾಡಲಾಗುತ್ತಿದೆ. ಇದೇನಿದೆ ಮೇಡಮ್? ಡಿಡಿ ನ್ಯೂಸ್ನೊಂದಿಗೆ ಅರ್ಚನಾ. ಈ ಸಂಸ್ಥೆಯಲ್ಲಿ 10 ತಂಡಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮಕ್ಕಳಿಗೆ ಕಲಿಸುವ ಉತ್ತಮ ಗುಣಮಟ್ಟದ ಕಲಿಕಾ ಕಾರ್ಯಕ್ರಮಗಳ ಕುರಿತು ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. In an APS segment where the affordable preschools are coming into picture, and there is a preschool segment wherein we ensure even the new players in the market are being given that kind of a training where they come up and do better for the children. ಸುನೀಲ್, ನರ್ಸರಿ ಶಾಲೆ ಶಿಕ್ಷಕರಿಗೆ ಆಟಿಕೆಗಳನ್ನು ಬಳಸಿ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ನೀಡಬೇಕು ಎನ್ನುವ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ಎಲಿಮೆಂಟ್ಸ್ ನ ಹೆಂಗೆ ಯೂಸ್ ಮಾಡೋದು, ಹೌ ಟು ಯೂಸ್ ಇಟ್ ಮೋರ್ ಎಫೆಕ್ಟಿವ್ಲಿ ವಿಲ್ ಬಿ ಆರ್ ಜಾಬ್. ಸೊ ದಟ್ ಇಸ್ ವೇರ್ ವಿ ಕ್ರಿಯೇಟ್ ಮೋರ್ ಕಾಂಟೆಂಟ್, ಮತ್ತೆ ಹೌ ದ ಟಾಯ್ಸ್ ಅಂಡ್ ದ ಮೆಟೀರಿಯಲ್ಸ್ ದಟ್ ವಿ ಕ್ರಿಯೇಟ್ ವಿಲ್ ಬಿ ಯೂಸ್ಡ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಸಂಸ್ಥೆಯ ಸಂಸ್ಥಾಪಕರಾದ ಗೀತಾ ಶ್ರೀಧರ್, ಪ್ರಧಾನಿಯವರ ಆಶಯದಂತೆ ಮೇಕ್ ಇನ್ ಇಂಡಿಯಾ ವಸ್ತುಗಳು ಮತ್ತು ಸಂಸ್ಥೆಗಳು ಜಾಗತಿಕ ಮಟ್ಟಕ್ಕೆ ಬೆಳೆಯಬೇಕು ಎಂದರು. ಅದರಿಂದ ಇದೆಲ್ಲ ಬಂದ್ಬಿಟ್ಟು ಒಂದೇ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಮತ್ತು ಅದು ಮಾಡಬೇಕಾದ್ರೆ ಇದನ್ನು ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂದರೆ ತುಂಬ ಚಿಕ್ಕ ಮಕ್ಕಳು 2.5 ವರ್ಷದಿಂದ 6 ವರ್ಷ ಮಕ್ಕಳು ಯೂಸ್ ಮಾಡೋದು. ಆದ್ದರಿಂದ ಬಂದ್ಬಿಟ್ಟು ನಾವು ತುಂಬ ಕೇರ್ ತೊಗೊಂಡು ನಮ್ಮದು ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟು ಸಿಕ್ಕಾಪಟ್ಟೆ ಹೈ ಕ್ವಾಲಿಟಿ ಪ್ರಾಡಕ್ಟು ಅತಿ ಉತ್ತಮ ಇದಾಗಿ ಮಾಡುತ್ತೀವಿ. ಶೈಕ್ಷಣಿಕವಾಗಿ ಮಕ್ಕಳು ಸರ್ವತೋಮುಖ ಬೆಳವಣಿಗೆ ಸಾಧಿಸಬೇಕಾದರೆ ಕಲಿಕೆ ಅತ್ಯಂತ ಅಗತ್ಯ. ಕಲಿಕೆಗೆ ಪೂರಕವಾಗಿ ಪಠ್ಯಕ್ರಮಗಳು ಆಕರ್ಷಕ ಮತ್ತು ಕ್ರಿಯಾತ್ಮಕವಾಗಿರಬೇಕಾಗುತ್ತದೆ. ಇಂತಹ ಉದ್ದೇಶವನ್ನು ಸಾಕಾರಗೊಳಿಸಲು ಬೆಂಗಳೂರಿನ ನಿವಾಸಿ ಸುನೀತಾರವರು ಸ್ಕೈ ಕಲ್ಚರ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಮಕ್ಕಳಿಗಾಗಿಯೇ ವರ್ಣರಂಜಿತ ಮತ್ತು ಆಕರ್ಷಕ ಬಟ್ಟೆಗಳ ಮೂಲಕ ಪಠ್ಯಪುಸ್ತಕಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಪುಸ್ತಕಗಳು ಸೇರಿದಂತೆ ಅನೇಕ ಪುಸ್ತಕಗಳನ್ನು ಕ್ರಿಯಾತ್ಮಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮುದ್ರಿಸಿದ್ದು ಮಕ್ಕಳ ಕ್ರಿಯಾತ್ಮಕ ಕಲಿಕೆಗಾಗಿ ಹಲವಾರು ಬೊಂಬೆ ಚಿತ್ರ ಮತ್ತು ಪ್ರಾಣಿ ಪಕ್ಷಿಗಳ ಚಿತ್ರಗಳು ಸೇರಿದಂತೆ ಅನೇಕ ಶಿಶುಗೀತೆಗಳನ್ನು ಈ ಪುಸ್ತಕಗಳಲ್ಲಿ ಅಳವಡಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸುನೀತಾ. ಇವತ್ತಿನ ಮಕ್ಕಳಿಗೆ ಓದು ಎನ್ನುವುದು ಮಾನಸಿಕ ಒತ್ತಡವನ್ನು ಸೃಷ್ಟಿಸುತ್ತಿದೆ. ಇದರಿಂದ ಮಾನಸಿಕ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಹಾಗಾಗಿ ಮಕ್ಕಳ ಮನಸ್ಸು ಉಲ್ಲಾಸವಾಗಿರುವಂತೆ ಮಾಡಲು ಈ ರೀತಿಯ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ದೇಶಿ ಉತ್ಪನ್ನಗಳನ್ನು ಬಳಸಿಕೊಂಡು ಮಕ್ಕಳ ಕಲಿಕೆಗೆ ಪೂರಕವಾಗುವಂತಹ ಪುಸ್ತಕಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಬಹಳ ಚೆನ್ನಾಗಿದೆ. ಗ್ರಾಹಕರಾದ ಅಂಜಲಿ, ಸ್ಕೈ ಕಲ್ಚರ್ ಸಂಸ್ಥೆ ತಯಾರಿಸಿರುವ ಕ್ರಿಯಾತ್ಮಕವಾದ ಪುಸ್ತಕಗಳು ಮಕ್ಕಳಿಗೆ ಹೆಚ್ಚು ಪ್ರಿಯವಾಗಿವೆ. ಆಕರ್ಷಕ ಮತ್ತು ಕ್ರಿಯಾತ್ಮಕವಾಗಿರುವುದರ ಜೊತೆಗೆ ಬಟ್ಟೆಯನ್ನು ಬಳಕೆ ಮಾಡಿರುವುದರಿಂದ ದೀರ್ಘಕಾಲ ಬಳಕೆ ಮಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಅದನ್ನ ನಮಗೆ ಬಹಳ ಪ್ರೇರಣೆಯಿಂದ ಬರೆದು ಕೊಟ್ಟಿದ್ದಾರೆ. ಯಾವುದು ನಮಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಜೊತೆಗೆ ಭಾರತ ಮಾತೆಯ ಬಗ್ಗೆ, ತಾಯಿಯ ಬಗ್ಗೆ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಮತ್ತೋರ್ವ ಗ್ರಾಹಕರಾದ ಪ್ರಗತಿ, ಈ ಸಂಸ್ಥೆಯಲ್ಲಿನ ಪುಸ್ತಕಗಳು ಮಕ್ಕಳಲ್ಲಿ ಆಸಕ್ತಿ ಉಂಟು ಮಾಡಲಿದ್ದು ಹೆಚ್ಚು ಸಂತೋಷದಿಂದ ಕಲಿಕೆಯಲ್ಲಿ ತೊಡಗಲು ನೆರವಾಗಲಿವೆ ಎಂದು ಹೇಳಿದರು. जो कि बहुत ही फ्रेंडली है, बहुत ही अट्रैक्टिव है, बच्चे बहुत इंजॉय करते हैं उसको लेके. और मेरे पास ये बुक है जो कि मैं स्काई कल्चर से अभी जस्ट खरीदी हूँ और मेरे बच्चे को भी बहुत पसंद आया है. सबसे अच्छी बात इसकी ये है कि इसको हम कहीं पे भी ले जा सकते हैं, बहुत अच्छे से इसको लेके ट्रैवल कर सकते हैं. इसका मटेरियल बहुत सॉफ्ट है. ನಿರುದ್ಯೋಗಿ ಮಹಿಳೆಯರನ್ನು ಸಬಲಗೊಳಿಸುವ ಉದ್ದೇಶದೊಂದಿಗೆ ಸರ್ಕಾರ ಜಾರಿಗೆ ತಂದಿರುವ ಸಂಜೀವಿನಿ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರ ಸ್ವಾವಲಂಬನೆಗೆ ಪ್ರೇರಣೆಯಾಗಿದೆ. ಜೊಯಿಡಾ ತಾಲೂಕಿನ ರಾಮನಗರ ಗ್ರಾಮದ ಸುಮಾರು 10 ಮಹಿಳೆಯರು ಸಿಂಗಲ್ ಹೋಮ್ ಸ್ಟೇ ನಿರ್ಮಿಸಿಕೊಂಡು ಸ್ವಂತ ಉದ್ಯೋಗ ಕಂಡುಕೊಂಡಿದ್ದಾರೆ.
ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ರಾಸಾಯನಿಕ ಮುಕ್ತ ಹಾಗೂ ತಾವೇ ಬೆಳೆದ ತರಕಾರಿಗಳಿಂದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪೂರೈಸುತ್ತಿದ್ದಾರೆ. ಆದಿಶಕ್ತಿ ಮಹಿಳಾ ಸಂಘಕ್ಕೆ ಸರ್ಕಾರವು ಸಾಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಸ್ವಾವಲಂಬನೆಗೆ ಪ್ರೋತ್ಸಾಹಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸಂಜೀವಿನಿ ಇಕೋ ಟೂರಿಸಂ ಸಂಸ್ಥೆಯ ಅಧ್ಯಕ್ಷೆ ಮಂಗಳಾ ದೇಸಾಯಿ 2008ರಿಂದ ಸೇವೆ ನೀಡುತ್ತಿದ್ದೇವೆ. ನಮ್ಮ ಸಂಸ್ಥೆಯನ್ನು ಗುರುತಿಸಿ ಸರ್ಕಾರವು ಪ್ರೋತ್ಸಾಹ ನೀಡುತ್ತಿದೆ ಎಂದು ತಿಳಿಸಿದರು. 10 ಜನ ಎಲ್ಲ ಲೇಡೀಸ್ ಎಲ್ಲ ಜನ ಒಂದು ಹೊಸ ಕಾನ್ಸೆಪ್ಟಲ್ಲಿ ಜಾಯಿಂಟ್ ಆಗಿದೆ. ಸಂಜೀವಿನಿ ಇಕೋ ಟೂರಿಸಂ ಮಾಡಲಿಕ್ಕೆ ಎಲ್ಲ ಸಂಜೀವಿನಿ ಇಕೋ ಇಲಾಖೆಯಿಂದ ಹೆಲ್ಪ್ ಆಗಿ ಬ್ಯಾಂಕ್ದಿಂದ 12 ಲಕ್ಷ ಮತ್ತು 3 ಲಕ್ಷ CIP ಲೋನ್ ಕೊಟ್ಟಿದ್ದಾರೆ. ಅದು ಕಾನ್ಸೆಪ್ಟ್ ಜಾಯಿಂಟ್ ಆದಮೇಲೆ ಎಲ್ಲ ಲೇಡೀಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಒಂದು ಸಪೋರ್ಟ್ ಆಗಿದೆ ಲೇಡೀಸ್ಗೆ. ಸದಸ್ಯೆ ಅಮೃತ ಗವಾಳ್ಕರ್ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸಾವಯವ ತರಕಾರಿಗಳಿಂದ ಆಹಾರ ಒದಗಿಸುತ್ತೇವೆ. ತಮ್ಮ ಸೇವೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. फ्रेश और हेल्दी सब्जियां बनाते हैं और गेस्ट आते हैं तब गेस्ट को यही सब्जियां बनाकर हम उन्हें देते हैं. पौष्टिक और हेल्दी रहते हैं. इसमें कोई केमिकल्स यूज़ नहीं रहता है. ऑर्गेनिक खाद से हम यूज़ करते हैं. वो ಸಂಜೀವಿನಿ ಒಂದು ಯೋಜನೆಯನ್ನು ರಾಜು ತಳವಾರ ಸಂಘದ ಮಹಿಳೆಯರು ಹೆಚ್ಚಿನ ಶ್ರಮದಿಂದ ಪ್ರವಾಸಿಗರಿಗೆ ಸೇವೆ ಒದಗಿಸುವ ಮೂಲಕ ಸ್ವಾವಲಂಬನೆ ಸಾಧಿಸಿಕೊಂಡಿದ್ದಾರೆ. ಇವರ ಕಾರ್ಯ ಎಲ್ಲ ಮಹಿಳೆಯರಿಗೂ ಮಾದರಿಯಾಗಿದೆ ಎಂದರು. ಅವರ ಒಂದು ಹಾಸ್ಪಿಟಾಲಿಟಿಯನ್ನು ನೀಡೋದ್ರ ಮೂಲಕ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದೊಂದು ಮಾದರಿಯಾಗಿರ್ತಕ್ಕಂಥ ಒಂದು ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ 35ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. 1987ರ ಇದೇ ದಿನ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ಪ್ರತ್ಯೇಕ ರಾಜ್ಯಗಳಾಗಿ ಉದಯವಾಗಿದ್ದವು. ಇದರ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಎರಡೂ ರಾಜ್ಯಗಳ ಜನತೆಗೆ ಶುಭಾಶಯ ಕೋರಿದ್ದಾರೆ. ಅರುಣಾಚಲ ಪ್ರದೇಶದ ಜನರಿಗೆ ಶುಭಾಶಯಗಳು. ಇಲ್ಲಿನ ಜನರು ತಮ್ಮ ಸಂಸ್ಕೃತಿ, ಧೈರ್ಯ ಮತ್ತು ಭಾರತದ ಅಭಿವೃದ್ಧಿಯ ಬದ್ಧತೆಗೆ ಹೆಸರುವಾಸಿಯಾಗಿದ್ದಾರೆ. ರಾಜ್ಯ ಪ್ರಗತಿಯ ಹೊಸ ಎತ್ತರಕ್ಕೆ ಏರಲಿ ಎಂದು ಪ್ರಧಾನಿ ಟ್ವೀಟ್ ಮೂಲಕ ಹಾರೈಸಿದ್ದಾರೆ. ಇಡೀ ದೇಶ ಮಿಜೋ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುತ್ತದೆ. ಅನುಕಂಪ ಮತ್ತು ಬದ್ಧತೆ ಮೂಲಕ ಮಿಜೋರಾಂ ಜನರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ರಾಜ್ಯದ ನಿರಂತರ ಬೆಳವಣಿಗೆಗೆ ಪ್ರಾರ್ಥಿಸುತ್ತಿದ್ದೇವೆ ಎಂದು ನರೇಂದ್ರ ಮೋದಿ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಶಾಂತಿ, ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬಿಬಿಎಂಪಿ ಹಾಗೂ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸಂಸ್ಥೆ 2021ರ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನವನ್ನು ಬೆಂಗಳೂರಿನಲ್ಲಿಂದು ಆಯೋಜಿಸಿತ್ತು. ನಗರದ ಮಹಾತ್ಮ ಗಾಂಧಿ ಉದ್ಯಾನವನದಿಂದ ಹಮ್ಮಿಕೊಂಡಿದ್ದ ಈ ಅಭಿಯಾನಕ್ಕೆ ರಾಜ್ಯ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕದ ಆಯುಕ್ತ ಪಿಜಿಆರ್ ಸಿಂಧ್ಯಾ ಚಾಲನೆ ನೀಡಿದರು. ಜಾಥಾದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ನಗರದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವ ಕುರಿತು ಅರಿವು ಮೂಡಿಸಿದರು. ಕೋವಿಡ್ ಪೀರಿಯಡ್ನಲ್ಲಿ ಅವರು ಜಾಯಿಂಟ್ ಕಮಿಷನರ್, ನಾನು ಇವಾಗ ನಿಮ್ಮದು ಮಾತಾಡೋಕ್ಕೂ ಪಲ್ಲವಿ ಅವರು ರೋಲ್ ಮಾಡಲಿದ್ದಾರೆ. ಅರಿವು ಮೂಡಿಸುತ್ತೇವೆ. ಕನಸಿನ ತೋರಿಸುವ ಮೂಲಕ ಈ ಶಾಂತಿ ಜಾಥಾವನ್ನು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಜಪಾನ್ನ ನವೋಮಿ ಒಸಾಕಾ ಮುಡಿಗೇರಿಸಿಕೊಂಡಿದ್ದಾರೆ. ಮೆಲ್ಬೋರ್ನ್ನಲ್ಲಿಂದು ನಡೆದ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಪಂದ್ಯದಲ್ಲಿ ಒಸಾಕಾ ಅವರು ಅಮೆರಿಕದ ಜೆನಿಫರ್ ಬ್ರಾಡಿ ಅವರನ್ನು 6-4, 6-3 ನೇರ ಸೆಟ್ಗಳಿಂದ ಮಣಿಸಿದರು. ಸೆಮಿಫೈನಲ್ಸ್ನಲ್ಲಿ ಅಮೆರಿಕದ ಸೆರೆನಾ ವಿಲಿಯಮ್ಸ್ ವಿರುದ್ಧ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದ ಒಸಾಕಾ ಈ ಮೂಲಕ 2ನೇ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಗೆದ್ದಿದ್ದಾರೆ. ಮತ್ತೊಂದೆಡೆ ಇಂದು ಮಿಶ್ರ ಡಬಲ್ಸ್ನಲ್ಲಿ ಅಮೆರಿಕದ ರಾಜೀವ್ ರಾಮ್ ಮತ್ತು ಝೆಕ್ ಗಣರಾಜ್ಯದ ಬರ್ಬೋರಾ ಕ್ರೆಜಿಕೋವಾ ಹಾಗೂ ಆಸ್ಟ್ರೇಲಿಯಾದ ಸಮಂತಾ ಸುಸ್ಪೋರ್ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಡ್ವಿನ್ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಖಾಸಗಿ ವಲಯಗಳ ಬಲವರ್ಧನೆಗೆ ಪ್ರಯತ್ನ, ನವೋದ್ಯಮಗಳಿಗೆ ಉತ್ತೇಜನ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಚೈನಾ ನಡುವೆ ಕಮಾಂಡರ್ ಮಟ್ಟದ 10ನೇ ಸುತ್ತಿನ ಮಾತುಕತೆ ಪ್ರಗತಿಯಲ್ಲಿ, ಗಡಿಯಲ್ಲಿ ನಿಯೋಜಿಸಲಾದ ಸೇನೆ ಹಿಂತೆಗೆತ ಕುರಿತು ಚರ್ಚೆ. ಕೋವಿಡ್-19 ಹೊಸ ಅಲೆಯ ಆತಂಕ, ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲು ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯ. ಹಾಗೂ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ, ಜಪಾನ್ನ ನವಾಮಿ ಒಸಾಕಾಗೆ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಗರಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.